ಇಲ್ಲಿ ಸಾಂಬಾರು ಪುಡಿಗೆ ಏನೇನು ಬೇಕೋ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ವೆಜ್ಜು ನಾನ್ ವೆಜ್ ಅಂದರೆ ವೆಜ್ ಸಾಂಬಾರಿಗೂ ಹಾಕ್ಬೋದು, ತರಕಾರಿ ಸಾಂಬಾರಿಗೂ ಹಾಕ್ಬೋದು, ಮತ್ತು ಚಿಕನ್ ಮಟನ್ ಸಾಂಬಾರಿಗೆಲ್ಲ ಒಂದೇ ಪುಡಿನೇ ನಾವು ಯೂಸ್ ಮಾಡೋದು. ಇವಾಗ ತುಂಬ ಬಿಸಿಲಿತ್ತು ಅಂತ ಹೇಳಿ ಮಾಡಿ ಮೇಲೆ ಎಲ್ಲ ಒಣಗಾಕ್ಬಿಟ್ಟಿದ್ದೀನಿ. ಈಗ ಹಾಗೆ ಮಾಡಿ ಮೇಲೆ ಒಣಗಾಕಿದ್ದೀನಿ. ಇವಾಗ ನೋಡಿ ಪುಡಿ ಹೆಂಗೆ ರೆಡಿಯಾಗಿದೆ ಅಂತ ಹೇಳಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಿಮ್ಮ ಪ್ರೀತಿಯ ಶೀತಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಒಂದು ನೋಟಿಫಿಕೇಷನ್ ವಿಡಿಯೋ ನಿಮ್ಗೆ ಬಂದು ತಲುಪುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ಸಬ್ಸ್ಕ್ರೈಬರ್ಸು ತುಂಬ ಇಂಪಾರ್ಟೆಂಟು ನಮಗೆ. ಹಾಗೆ ಇವತ್ತಿನ ವೀಡಿಯೋ ಏನಂತ ಹೇಳಿ ಟೈಟಲ್ ತಮ್ಬ್ಲೈಲ್ ನೋಡಿರ್ತೀರ ಆಲ್ರೆಡಿ. ಸುಮ್ಮನೆ ರ್ಯಾಂಡಮ್ ವೀಡಿಯೋ ಮಾಡೋಣ, ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು ವೀಡಿಯೋ ಮಾಡಿ ಅಂತ ಹೇಳಿ ಮಾರ್ನಿಂಗ್ ಶುರು ಮಾಡಿದ್ದೀನಿ. ಮಂಡೇ ಇದು, ಯಾವತ್ತು ವೀಡಿಯೋ ಬರುತ್ತೋ ಗೊತ್ತಿಲ್ಲ, ತುಂಬ ಲೇಟ್ ಆದರೆ ಕ್ಷಮೆ ಇರಲಿ. ಇದು ಮೇ 5th ವೀಡಿಯೋ ಮಾಡ್ತಾಯಿರೋದು. ಮಂಡೇ ಮಾರ್ನಿಂಗ್ ಎಲ್ಲ ಕೆಲಸ ಮಾಡಿದ್ದೀನಿ, ಮನೆ ಒಂದು ಒರೆಸ್ಬೇಕು. ಇವಾಗ ಹಾಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನೋಡಿ ಎಷ್ಟು ಬಿಸಿಲಿದೆ, ಕಿಟಕಿಲಿ ನಿಂತ್ಕೊಂಡಿದ್ದೀನಿ ಬಿಸಿಲಲ್ಲಿ, ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಇವಾಗ ಬನ್ನಿ, ನಮ್ಮ ಅತ್ತೆ ನೆನೆ ಊರಿಗೆ ಹೋಗಿದ್ರು, ಅಲ್ಲಿ ಸ್ವಲ್ಪ ಖಾರದ ಪುಡಿ ಸಾಮಾನೆಲ್ಲ ತೊಗೊಂಡು ಬಂದಿದ್ದಾರೆ, ಅದನ್ನು ನೋಡೋಣ. ಬಂದಿದ್ದಾರೆ, ಇದು 1 kg ಆಗಷ್ಟು ಖಾರದ ಪುಡಿ ಮಾಡ್ಸೋಕ್ಕಂತೆ. ಫಸ್ಟ್ ಟೈಮ್ ಊರಿಂದ ತೊಗೊಂಡು ಬಂದು ಮಾಡ್ತಾ ಇರೋದು. ಗುರುಪ್ರೇಷಕ್ಕೆ ಹೋಗಿದ್ರು, ಯಾರ್ದೋ ರಿಲೇಷನ್ದು ನಮ್ಮ ಅತ್ತೆ ಕಡೆದು ಅಂತ ಹೇಳಿ ಹಾಗೆ ತೊಗೊಂಬಂದ್ಬಿಡು ಅಂತ ಹೇಳಿದ್ದೆ. ಸ್ವಲ್ಪ ಬಿಸಿಲಿತ್ತು, ಸರಿ ಒಣಗಾಕ್ಬಿಡೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ, ನಿಮಗೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನಾನು ತೊಗೊಂಬಂದಿದ್ದಾರೆ ಊರಿಂದ. ಇದಕ್ಕೆ 1100 ಸಮಥಿಂಗ್ ಆಗಿದೆ. ನಮ್ಮ ಅತ್ತೆನ ಕೇಳಬೇಕು. ಇದೆಲ್ಲ 1 kg ಅಂತೆ. ಧನ್ಯ 1 kg ಸಾಕು, 1 kg ತುಂಬ ದಿವಸನೇ ಬರುತ್ತೆ ಅಂತ ಹೇಳಿ, 1 ವರ್ಷನೇ ಬರುತ್ತೆ ನಮಗೆ ಅಂತ ಹೇಳಿ ಸಾಕು ಅಂತೇಳಿ 1 kg ತೊಗೊಂಬ ಅಂತ ಹೇಳಿದೆ. ಹೋದ ಸತಿ 1.5 kg ಮಾಡಿಸಿದ್ರೆ ಅದೇ 2 ವರ್ಷ ಬಂತು. ಜಾಸ್ತಿ ವರ್ಷ ಬೇಡ, 1 ವರ್ಷಕ್ಕೆ ಸಾಕು, ಆಮೇಲೆ ಬೇಕಾದ್ರೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ 1 kgದು ತೊಗೊಂಡು ಬಂದಿದ್ದಾರೆ. ಇಲ್ಲಿ 1 kg ಧನಿಯಾಗೆ ಅರ್ಧ kg ಮೆಣಸಿನ್ಕಾಯಿನ ತೊಗೋಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಅರ್ಧ kg, ಗುಂಟೂರು ಮೆಣಸಿನ್ಕಾಯಿ ಅರ್ಧ kg, ಖಾರ ಮೆಣಸಿನ್ಕಾಯಿ ಅರ್ಧ kg. ಬ್ಯಾಡಗೆ ಇದು ಮಾತ್ರ ಧನಿಯಾ ಮಾತ್ರ 1 kg ತೊಗೋಬೇಕು. ಹಾಗೆ ಇವಾಗ ಕಡಲೆಕಾಳು ಅರ್ಧ kg ತೊಗೊಂಡಿದ್ದೀನಿ. ತೊಗರಿಬೇಳೆ 1/4 kg. ತೊಗರಿಬೇಳೆ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. 1/4 kg ತೊಗರಿಬೇಳೆ, ಅರ್ಧ kg ಕಡಲೆಕಾಳು, ಮತ್ತು 1/4 kg ಹೆಸ್ರು ಕಾಳು, 50 ಗ್ರಾಮ್ ಸಾಸಿವೆ, ಇದು ಅರ್ಧ kg ಅಷ್ಟು 500 ಗ್ರಾಮು ಇದು ಜೀರಿಗೆ. ನೋಡಿ, ಜೀರಿಗೆ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದು ಉದ್ದಿನಬೇಳೆ 1/4 kg, ಕಡಲೆ ಅರ್ಧ kg, ಇದು ಚಕ್ಕೆ ಲವಂಗ 50 ಗ್ರಾಮು, ಇದು ಮೆಂತ್ಯನೂ 50 ಗ್ರಾಮು, ಸಾಸಿವೆ 50 ಗ್ರಾಮು, ಮೆಣಸು 50 ಗ್ರಾಮು, ಮತ್ತು ಅರಿಶಿನದ ಕೊಂಬು ಕೂಡ 50 ಗ್ರಾಮ್ ತೊಗೊಂಡಿದ್ದೀರಿ. ಇವಾಗ ಇಷ್ಟು ಬೇಕಾಗಿರೋ ಖಾರದ ಪುಡಿ ಸಾಮಾನಿಗೆ ಬೇಕಾಗಿರೋದು. ಮತ್ತು ಅಕ್ಕಿ ಸ್ವಲ್ಪ, ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸ್ಕೊತೀನಿ, ಅದನ್ನು ಆಮೇಲೆ ತೋರಿಸ್ತೀನಿ ನಾನು. ಫಸ್ಟು ಇದನ್ನು ಮೆಣಸಿನ್ಕಾಯಿಗಳು ಮತ್ತು ಧನಿಯಾಗಳನ್ನ ಮಾಡಿ ಮೇಲೆ ಒಣಗಾಕಕ್ಕೆ ಹೋಗೋಣ. ಇವು ಮಾಡಿ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು, ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಮಾಡಿ ಮೇಲೆ ಒಣಗಾಕೋಣ. ನೋಡಿ, ಇಷ್ಟು ಬೇಕಾಗಿರೋ ಐಟಮ್ಸು ಖಾರದ ಪುಡಿ ಸಾಮಾನಿಗೆ. ಕ್ಲೀನಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ತೋರಿಸಿದ್ದೀನಿ, ಹಾಗೆ ಕ್ಲೀನಾಗಿ ಎಕ್ಸ್ಪ್ಲೈನು ಕೂಡ ಮಾಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಮನೇಲಿ ಇದೇ ರೀತಿ ಮಾಡೋದು. ವೆಜ್ಜು ನಾನ್ ವೆಜ್ಗೆ ಎರಡೂ ಕೂಡ ಒಂದೇ ಪುಡಿನೇ ನಾವು ಯೂಸ್ ಮಾಡೋದು. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬೇಗ. ಮೆಣಸಿನ್ಕಾಯಿ ಎಲ್ಲ ಮಾಡಿ ಮೇಲೆ ಒಣಗಾಕೋಣ ಬನ್ನಿ, ಹೋಗೋಣ. ಅಂತೂ ಮಕ್ಕ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಸರಿ, ಆಗಲೇ 12 o'clock ಆಗಿದೆ. ಇಷ್ಟೊತ್ತಿಗೆ ಒಣಗಾಕ್ಬೇಕಿತ್ತು. ನನಗೆ ಏನೋ ಸ್ವಲ್ಪ ಗಂಟ್ಲು ಇತ್ತು, ಕಫ ಥರ ಆಗ್ಬಿಟ್ಟಿತ್ತು. ಸರಿ, ಮನೆ ಕೆಲಸ ಮಾಡ್ಕೊಂಡು ಒಣಗಾಕಲೇ ಇಲ್ಲ ನಾನು. ಸರಿ, ಇವಾಗ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಧೂಳು ಬರುತ್ತೆ, ಗುಡಿಸ್ಲಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ತೋರಿಸ್ತೀನಿ ಹೆಂಗಾಗಿದೆ ಮಾಡಿ ಅಂತ ಹೇಳಿ. ಎಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ. ತುಂಬ ನಮ್ಮ ಮನೆಗಂತೂ ಇದ್ದೇ ಇರುತ್ತೆ ಬಟ್ಟೆಗಳೆಲ್ಲ. ನೋಡಿ ಎಷ್ಟು ಕಸ ಆಗ್ಬಿಟ್ಟಿದೆ ಮಾಡಿ. ಇಲ್ಲಿ ನೋಡಿ, ಎಲ್ಲ ಕಡೆ ಫುಲ್ಲು ಪ್ರತಿಯೊಂದು ಕಡೆ ಕಸ ಆಗ್ಬಿಟ್ಟಿದೆ ಫುಲ್ಲು. ಇಲ್ಲೆಲ್ಲ ನೋಡಿ, ಸರಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲೆಲ್ಲ ಆಗ್ಬಿಟ್ಟಿತ್ತು. ಸರಿ, ಗರಿನ ಒಂದು ಕಟ್ ಮಾಡಬೇಕು, ಆಗ್ತಾನೆ ಇಲ್ಲ ಕಟ್ ಮಾಡೋಕ್ಕೆ. ಇದು ನೋಡಿ ಎಷ್ಟು ಬೆಳೆದ್ಬಿಟ್ಟಿದೆ. ಅಲ್ಲೂ ಇದು ಬೇರೆ ಇತ್ತಂತೆ, ಮೊನ್ನೆ ಹಾವು ಬೇರೆ ಇತ್ತು ಅಂತ ಹೇಳಿ ನಮ್ಮ ಅತ್ತೆ ಹೇಳ್ತಾಯಿದ್ರು. ಸರಿ ಕಟ್ ಮಾಡೋಣ. ನೋಡಿ, ಮೊನ್ನೆ ಗಾಳಿ ಬೀಸಿ ಎಲ್ಲ
ಗರಿ ಎಲ್ಲ ಒಣಗಿದೆಲ್ಲ ಬಿದ್ದೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ವಾತಾವರಣ ಇದೆ ನಮ್ಮ ಮನೆ ಹಿಂದೆ, ಸಖತ್ತಾಗಿದೆ. ಮರ 2 ತೊಗೊಂಡು ಬಂದಿದ್ದೆ, ಇವಾಗ ಕ್ಲೀನ್ ಮಾಡಿಬಿಡ್ತೀನಿ ಬೇಗ ಬೇಗ ಕ್ವಿಕ್ಕಾಗೆ. ಓಪನ್ ಮಾಡಿದಾಗಿಂದ ಈ ಮಾಡಿ ಮೇಲೆ ಕಸ ಗುಡಿಸೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಮೊದಲೆಲ್ಲ ಕ್ಲೀನಾಗಿ ಇಟ್ಕೊತಾ ಇದ್ದೆ ಮಾಡಿನ, ಇವಾಗಂತೂ ಮಾಡಿ ಮೇಲೆ ಇದೇ ಟೆರಸ್ ಮೇಲೆ ಗುಡಿಸೋದೇ ಬಿಟ್ಬಿಟ್ಟಿದ್ದೀನಿ. ಸರಿ ಇವಾಗ ಗುಡಿಸ್ಬಿಡೋಣ, ಬಿಸಿಲಿದೆ ಆದ್ರೂ ಗುಡಿಸ್ಬಿಡೋಣ ಅಂತ ಹೇಳಿ ಬಂದ್ಬಿಟ್ಟಿದ್ದೀನಿ. ನೋಡೋಣ, ಗುಡಿಸ್ತೀನಿ ಬೇಗ ಬೇಗ ಕ್ವಿಕ್ಕಾಗಿ ಗುಡಿಸ್ಬಿಡ್ತೀನಿ. ಬಿಸಿಲು ಅಂತೂ ಸಕ್ಕತ್ತಾಗಿತ್ತು ಅವತ್ತಂತೂ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಆದರೂ ಗಿಡದೆಲ್ಲ ಗಾಳಿ ಬೀಸ್ತಾಯಿತ್ತು. ಸರಿ ಗುಡಿಸ್ಬಿಡೋಣ, ಗಾಳಿನೂ ಕೂಡ ಅಷ್ಟಿರಲಿಲ್ಲ. ಗಾಳಿ ಇದ್ದರೆ ಕಸ ಗುಡ್ಸೋಕ್ಕೆ ಆಗಲ್ಲ, ಎಲ್ಲ ಒಟ್ಟೋಗ್ಬಿಡುತ್ತೆ, ಹಿಂದೆ ಬರ್ತಾ ಇರುತ್ತೆ ಅಂತ ಹೇಳಿ ಇಷ್ಟು ದಿನ ಗುಡಿಸ್ತಾ ಇರಲಿಲ್ಲ. ಹಾಗೆ ವಿಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಇದೆಲ್ಲ ಕೆಲಸ ಮಾಡೋದೇ ಬಿಟ್ಬಿಟ್ಟಿದೆ, ಮಾಡಿ ಮೇಲೆ ಹೋಗೋದೆಲ್ಲನೂ. ಹಾಗೆ ಇವಾಗ ಖಾರದ ಪುಡಿ ಎಲ್ಲ ಸಾಮಾನೆಲ್ಲ ಒಣಗಾಕಬೇಕಲ್ಲ, ಇದೇ ಕಸದಲ್ಲೆಲ್ಲ ಒಣಗಾಕೋಕ್ಕಾಗಲ್ಲ. ಗಾಳಿ ಬೀಸಿದಾಗೆಲ್ಲ ಗಿಡದ್ದು ಎಲ್ಲ ಪೀಸ್ಗಳಾಗಿರ್ಬೋದು, ಈ ತೆಂಗಿನ ಮರದ ಗರಿಗಳಾಗಿರ್ಬೋದು ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಕ್ಲೀನ್ ಮಾಡ್ಕೊಂಡು ಒಣಗಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಶೂಟ್ ಮಾಡಿ ತುಂಬ ಒಂದು 4-5 ಡೇಸ್ ಆಯಿತು. ಎಡಿಟ್ ಮಾಡೋಕ್ಕೆ ನನಗಾಗಲಿಲ್ಲ. ಒಂದು ಸ್ವಲ್ಪ ದಿವಸ ಕೋಲ್ಡ್ ಆಗಿಬಿಟ್ಟಿತ್ತು ಅಂತ ಹೇಳಿ ವಾಯ್ಸ್ ಚೆನ್ನಾಗಿರಲಿಲ್ಲ ಅಂತ ಎಡಿಟ್ ಮಾಡಿರಲಿಲ್ಲ. ಇವಾಗ ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ವಿಡಿಯೋನ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲ ಧನ್ಯ, ಇದೇನು ಮೆಣಸಿನ್ಕಾಯಿ ಗೊತ್ತಿಲ್ಲ, ಖಾರಗಳು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ನೋಡಿ ಒಣಗಾಕಿದ್ದೀನಿ ಕ್ಲೀನಾಗಿ. ಇದನ್ನು ನಾನು 2 ಡೇಸ್ ಒಣಗಾಕ್ತೀನಿ. ಇವಾಗ ಆಗಲೇ 12:30 ಆಯಿತು. ಇವತ್ತು ಫುಲ್ಲು, ನಾಳೆ ಫುಲ್ಲು, ಬುಧವಾರ ಮಾಡಿಸ್ತೀನಿ. ಮಂಗಳವಾರ ಮಾಡಿಸಂಗಿಲ್ಲ, ಬುಧವಾರ ಪುಡಿ ಮಾಡಿಸ್ತೀನಿ. ನೋಡಿ ಫುಲ್ಲು ಆಗಿದೆ ಕಂಪ್ಲೀಟ್. ಖಾರದ ಪುಡಿ ರೆಡಿ ಮಾಡೋಕೆ ಇಟ್ಟಿದ್ದೀವಿ. ಮಾಡಿನೂ ಕೂಡ ಎಷ್ಟು ಕಸ ಇತ್ತು ನೋಡಿ, ಇವಾಗ ಎಷ್ಟು ಕ್ಲೀನಾಗಿ ಆಗಿದೆ. ಮಾಡಿನೂ ಫುಲ್ಲು ಗುಡಿಸ್ಬಿಟ್ಟೆ. ಇವಾಗ ಒಂದು ಮೆಟ್ಲು ಒಂದು ಗುಡಿಸ್ಬೇಕು, ಆಮೇಲೆ ಸಿಗ್ತೀನಿ ಕೆಲಸ ಎಲ್ಲ ಆದಮೇಲೆ. ಮೆಣಸಿನ್ಕಾಯಿ ಎಲ್ಲ ಒಣಗಾಕ್ಬಿಟ್ಟು ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಬಿಟ್ಟಿದ್ದೆ, ಯಾವುದೇ ರೀತಿ ವೀಡಿಯೋನೇ ಮಾಡಲಿಲ್ಲ. ಹಾಗೆ ಅದನ್ನೆಲ್ಲ ತೊಗೊಂಡು ಬಂದು ಕೆಳಗಡೆ ಎಲ್ಲ ಇಟ್ಬಿಟ್ಟು ನಾನು ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇವಾಗ ಪೂಜೆ ಮಾಡೋಕ್ಕಂತ ಬಂದಿದ್ದೀನಿ. ಅದನ್ನೊಂದು 2 ಡೇಸ್ ಒಣಗಾಕ್ಸ್ತೀನಿ. ಮಂಡೇ ನಾನು ವೀಡಿಯೋನ ಶೂಟ್ ಮಾಡಿರೋದಿದ್ದು. ಹಾಗೆ 2 ಡೇಸ್ನ ಒಣಗಾಕಿಸಿ ಬುಧವಾರ ಮಾಡಿಸ್ತೀನಿ. ಮಂಡೇ ಒಂದು ದಿವಸ ಫುಲ್ ಒಣಗಿದೆ, ಟ್ಯೂಸ್ಡೇ ಫುಲ್ ಒಣಗುತ್ತೆ, ಮತ್ತು ವೆಡ್ನೆಸ್ಡೇ ಫುಲ್ ಒಣಗಿ, ಬುಧವಾರ ಫುಲ್ ಒಣಗಿ ಮಧ್ಯಾಹ್ನದ ಮೇಲೆ ಪುಡಿನ ಉರಿತೀನಿ. ಅದನ್ನು ವೀಡಿಯೋನ ಹಾಗೆ 3 ಡೇಸ್ ಕಂಟಿನ್ಯೂಸ್ ವೀಡಿಯೋ ಇರ್ತಿದ್ದು. ಸ್ವಲ್ಪ ಕ್ಲಿಪ್ಪಿಂಗು 3 ಡೇಸಲ್ಲಿ ಫುಲ್ ತೊಗೊಂಡಿದ್ದೀನಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಹೂವು ಎಲ್ಲ ನಮ್ಮ ಮನೆ ಹತ್ರನೇ ಸ್ವಲ್ಪ ಗಿಡದಲ್ಲೆಲ್ಲ ಹೂವು ಬಿಟ್ಟಿರುತ್ತೆ, ರೋಸ್ ಆಗಿರ್ಬೋದು, ಕಣಗ್ಲು ಹೂವು ಮತ್ತು ಪತ್ರೆಗಳೆಲ್ಲ ಕಿತ್ಕೊಂಡು ಬಂದು ಅದನ್ನೇ ಇಡ್ತೀನಿ. ಏನಾದರೂ ಹಬ್ಬ ಇದ್ದರೆ ಮಾತ್ರ ಹೂವು ತೊಗೊಂಡು ಬರ್ತೀರಿ. ಇವಾಗ ಹೂವುಗಳೆಲ್ಲ ಎಷ್ಟೊಂದು ಬಿಟ್ಟಿದೆಯಲ್ವ, ಇವಾಗ ಬಿಸಿಲಿಗೆ ಸ್ವಲ್ಪ ಹೂವುಗಳೆಲ್ಲ ಕಡಿಮೆ ಆಗಿಬಿಟ್ಟಿದೆ, ಒಣಗೋಗ್ಬಿಡುತ್ತೆ. ರೋಸ್ಗಳೆಲ್ಲ ಬಿಟ್ಟಿತ್ತು, ತೊಗೊಂಡು ಬಂದು ಎಲ್ಲ ಇಟ್ಟಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆ ರಾಯರ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ಕ್ಲೀನಾಗೆ ಕ್ವಿಕ್ಕಾಗಿ ಪೂಜೆ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಮ್ಮ ಮನೆ ದೇವ್ರ ಮನೆ ನೋಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇವಾಗ ನೆಕ್ಸ್ಟ್ ಇದು ಕರಿಬೇವೆಲ್ಲ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಕರಿಬೇವು ಬೇಕಲ್ಲ ನೋಡಿ, ಎಷ್ಟು ಫ್ರೆಶ್ ಆಗಿದೆ ಗಿಡದಲ್ಲಿ. ಫ್ರೆಶ್ ಆಗಿರೋದೇ ಕಿತ್ಕೊಂಡಿದ್ದೀವಿ. ನಾನು ಮನೆ ಹತ್ರ ತೋರಿಸಿದ್ದೀನಿ ತುಂಬ ಬ್ಲಾಗ್ಸಲ್ಲಿ ಕರಿಬೇವು ಮರ ಇದೆ ಅಂತ, ಇನ್ನೂ ಸರಿ ತೋರಿಸ್ತೀನಿ ರೀ. ನೋಡಿ ಇಲ್ಲಿ ಇದೆಯಲ್ಲ, ಇದೇ ಕರಿಬೇವು ಗಿಡ ನಮ್ಮದು. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ, ಫುಲ್ಲು ಬೋರ್ಡ್ ಮಾಡಿಬಿಟ್ಟಿದ್ದಾರೆ. ಇದೆ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಬಿಸಿಲಲ್ಲಿ ಒಣಗಾಕ್ಬಿಡ್ತೀನಿ. ಕರಿಬೇವು ಎಷ್ಟು ಬೇಕಾದರೂ ಹಾಕ್ಬೋದು, ಅದು ಒಣಗಿದ್ಮೇಲೆ ಸ್ವಲ್ಪ ಆಗುತ್ತೆ. ತೋರಿಸ್ತೀನಿ ನಾನು ವಿಡಿಯೋ. ಇದನ್ನೆಲ್ಲ ಈಗ ಬಂದಿದ್ದೆ ನೋಡಿ, 4 o'clock ಆದರೂ ಎಷ್ಟು ಬಿಸಿಲಿದೆ. ಇದನ್ನು ತೊಟ್ಟು ಮಾತ್ರ ಕಿತ್ತಾಕಿದ್ದೀರಿ ಸ್ವಲ್ಪ. ಯಾವ ಥರ ಗೊತ್ತಾ, ಹಿಂಗೆ ಕಟ್ ಮಾಡಿದ್ದೀರಿ, ಕತ್ತರಿಯಲ್ಲಿ ಕಟ್ ಮಾಡಿದ್ರು, ನಾನು ಸ್ವಲ್ಪ ಕೈಯಲ್ಲಿ ಕಟ್ ಮಾಡಿದ್ರೆ, ನಾನು ನಮ್ಮ ಮತ್ತೆ ಸೇರಿ ಇಬ್ಬರು ಕೂಡ ಈ ಥರ ಕಟ್ ಮಾಡಿ ಇಟ್ಟಿದ್ದೀರಿ. ಇದು ಉದ್ದ ಹಾಕಿದ್ರೆ ಹುಳ ಆಗುತ್ತೆ ಅಂತೇಳಿ ಈ ಥರ ಕಟ್ ಮಾಡ್ಕೊಳ್ಳಿ. ಡೇಟು ಮಂಗಳವಾರ ಪುಡಿ ಮಾಡ್ಸಂಗಿಲ್ಲ ಅಂತ ಹೇಳಿ, ಇಲ್ಲಾಂದರೆ ಮಾಡಿಸ್ಬಿಡ್ತಿದ್ರಿ. ಸೊ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀರಿ. ಇನ್ನೂ ಸ್ವಲ್ಪ ಬಿಸಿಲಿದೆ ಅಂತೇಳಿ ಎತ್ಕೊಂಡಿಲ್ಲ. ನೋಡಿ ಬೆಳಗ್ಗೆ ಕರ್ಬೇವು ಬಿಡಿಸಿದ್ನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಒಣಗೋಗ್ಬಿಟ್ಟಿದೆ. ಇಲ್ಲಿ ಧನಿಯಾ ಒಣಗಾಕಿದ್ದೀವಿ, ಕ್ಲೋಸ್ ಮಾಡಿದ್ದೀನಿ. ಪಾರಿವಾಳ ಅದು ಇದು ಬಂದ್ಬಿಡುತ್ತೆ ನೋಡಿ, ಆದರೂ ಎಲ್ಲ ಎಳ್ದ್ಬಿಟ್ಟು ಹೋಗಿದೆ. ಡೇಟು ಇಷ್ಟು, ಮತ್ತು ನಾಳೆ ಬುಧವಾರ ಮಾಡಿಸ್ತೀರಿ ಪುಡಿ, ಅವಾಗ ಸಿಗ್ತೀನಿ ನಿಮಗೆ. ಇದು ವೆಡ್ನೆಸ್ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟ್ಯೂಸ್ಡೇ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ, ಹೇಳಿದ್ನಲ್ಲ ನಿಮಗೆ ಈ ಥರ ತೊಟ್ಟೆಲ್ಲ ಮುರಿದಿದ್ದೆ ಅಂತ ಹೇಳಿ.
ಇದು ಬಂದು ಬುಧವಾರದ ಬೆಳಗ್ಗೆನೇ ಮತ್ತೆ ಬಂದು ಮಾರ್ನಿಂಗ್ 7 o'clock ಬಂದು ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ ಮಾಡಿ ಮೇಲೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಂದು ನೋಡ್ಕೊಂಡು ಹೋದೆ 10 o'clock ಏನಾದರೂ ಪಾರಿವಾಳ ಅದೆಲ್ಲ ಎಳೆದು ಬಿಡುತ್ತೆ, ನೋಡೋಣ ಬೆಕ್ಕುಗಳೆಲ್ಲ ಬಂದು ಏನಾದರೂ ಇದು ಮಾಡಿದ್ಯಾ ಅಂತ ಬಂದು ನೋಡ್ಕೊಂಡು ಹೋದೆ, ಏನೂ ಆಗಿರಲಿಲ್ಲ. ಸ್ವಲ್ಪ ಧನಿಯಾ ಮಾತ್ರ ಹಿಂಗೆ ಎಳೆದಿದ್ರು. ಇದು ಒಬ್ರೊಬ್ರು ಮೆಣಸಿನ್ಕಾಯಿನ ತೊಟ್ಟು ಮುರಿತಾರೆ, ಒಬ್ರೊಬ್ರು ತೊಟ್ಟು ಮುರಿಯಲ್ಲ. ತೊಟ್ಟು ಮುರಿದ್ದಿಲ್ಲ ಅಂದರೆ ಹುಳ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ತೊಟ್ಟು ಅರ್ಧ ಫುಲ್ ಮುರಿದು ಬಿಡಲ್ಲ, ಸ್ವಲ್ಪ ಕಟ್ ಮಾಡ್ತೀವಿ. ಜಾಸ್ತಿ ಕಡ್ಡಿನ ಬಿಡೋಕ್ಕೆ ಹೋಗಲ್ಲ, ಅರ್ಧ ಕಟ್ ಮಾಡ್ತೀರಿ. ಕಡ್ಡಿನ ಕಟ್ ಮಾಡಿ ಕ್ಲೀನ್ ಮಾಡಿ ಎತ್ತಿಕ್ ಬಿಟ್ಟಿದ್ದೀರಿ. ಧನಿಯಾನು ಕೂಡ ಕ್ಲೀನ್ ಮಾಡ್ಕೋಬೇಕು. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಅರ್ಧ kg ಕಡಲೆಕಾಳನ್ನ ಉರಿಯೋಕೆ ಇಟ್ಕೊಂಡಿದ್ದೀನಿ. ಒಂದು ದಪ್ಪದಿರೋ ಬಾಂಡಿನ ತೊಗೊಳ್ಳಿ, ಅಂದರೆ ದಪ್ಪ ತಿಕ್ನೆಸ್ ಜಾಸ್ತಿ ಇರಬೇಕು. ಕಡಲೆಕಾಳು ನೋಡಿ ಒಂಥರ ಗೋಲ್ಡನ್ ಬ್ರೌನ್ ಆಗಿ ಚಕ್ನ ಅದನ್ನು ತೆಗ್ದು ಒಂದು ಡಬ್ಬಕ್ಕೆ ಇಟ್ಕೊಂಬಿಟ್ಟಿದ್ದೀನಿ. ಅಕ್ಕಿ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀರಿ. ಇವಾಗ ಹೆಸ್ರು ಕಾಳು ಕೂಡ ಹುರ್ಕೊಂಡು ಅದು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಅದನ್ನು ಕೂಡ ತೆಗ್ದು ಹಾಕೊಂಬಿಡಿ. ಇದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಎಲ್ಲ ಕಾಳುಗಳೆಲ್ಲ ಬಿಸಿ ಆಗಬೇಕು ಅಷ್ಟೇನೆ. ನೋಡ್ಬೋದು, ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇ ರೀತಿ ತೊಗರಿಬೇಳೆನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಹಾಕೊಂಬಿಡಿ. ಆಮೇಲೆ ಉದ್ದಿನಬೇಳೆ ಕೂಡ ಹಂಗೆ ಮಾಡ್ಕೊಳ್ಳಿ. ಉದ್ದಿನಬೇಳೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಅದನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ಮೆಂತ್ಯ ಕೂಡ ಹುರ್ಕೊತಾ ಇದ್ದೀನಿ, ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹುರ್ಕೊಂಡ್ಮೇಲೆ ಅದನ್ನು ಹಾಕ್ಕೊಂಡು, ಹಾಗೆ ಮೆಣಸು ಕೂಡ ಸ್ವಲ್ಪ ಹುರ್ಕೊಂಡು ಬೆಚ್ಚಗಾಕಿದ್ಮೇಲೆ ಅದನ್ನು ಕೂಡ ಎತ್ತಿ ಡಬ್ಬಕ್ಕೆ ಹಾಕ್ಕೊಂಬಿಡಿ. ಇವಾಗ ಕಡಲೆ ಎಲ್ಲನೂ ಮುಂದೆನೇ ಇರಬೇಕು. ಸ್ವಲ್ಪ ಸೀದೋ ಥರ ಸ್ವಲ್ಪನೂ ಸೀದೋಗ್ಬಿಟ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಪುಡಿ ಅಂತ ಹೇಳಿ ಕೈ ಆಡಿಸ್ತಾನೇ ಇರಬೇಕು. ಕಡಲೆನೂ ಕೂಡ ಅಷ್ಟೇ, ಚಿಟಪಟ ಅಂತ ಪಟಪಟ ಅಂತ ಸೌಂಡ್ ಬಂದ ತಕ್ಷಣ ಅದನ್ನು ಕೂಡ ಎತ್ತಾಕ್ಬಿಡಿ. ಜೀರಿಗೆ ನೋಡಿ, ಅರ್ಧ kg ಆಗಷ್ಟು ಜೀರಿಗೆ ಹಾಕೊಂಡ್ರು. ಜೀರಿಗೆನೂ ಅಷ್ಟೇ ಮುಂದೆನೇ ನಿಂತ್ಕೊಂಡಿರಬೇಕು. ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎತ್ತಾಕೊಂಬಿಡಿ. ಸಾಸಿವೆ ಸ್ವಲ್ಪ ಬಾಂಡಿ ಬಿಸಿಗೆ ಹಿಂಗೆ ಎತ್ಬಿಟ್ಟು ಹಾಕೊಂಡ್ಬಿಡಿ. ಆಮೇಲೆ ಚಕ್ಕೆ ಲವಂಗನೂ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಬಾಗಿಸಕ್ನ ಅದನ್ನು ಕೂಡ ಎತ್ತಾಕೊಂಬಿಡಿ. ಚಕ್ಕೆ ಲವಂಗ ಮಿಕ್ಸ್ 50 ಗ್ರಾಮ್ ತೊಗೊಂಡಿರೋದು. ಇದು ಗಸಗಸೆನೂ ಅಷ್ಟೇ ಬಾಣಲಿ ಬಿಸಿ ಅಷ್ಟೇ ಇಕ್ಬೇಕು, ಇಲ್ಲ ಸೀದೋಗೋ ಥರ ಮಾಡಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ಅದನ್ನು ಕೂಡ ಸ್ವಲ್ಪ ಬಿಸಿ ಆದಮೇಲೆ ತೆಗ್ದು ಹಾಕ್ಬಿಡಿ. ಇವಾಗ ಕರ್ಬೇವಿನ ಸೊಪ್ಪು ಅಷ್ಟೇ, ಆಲ್ರೆಡಿ ಬಿಸಿಲಿಗೆ ಸಖತ್ತಾಗಿ ಒಣಗಿಸ್ಬಿಟ್ಟಿದ್ರಿ. ಹಾಗೆ ಬಾಂಡಿಗೆ ಹಾಕ್ಕೊಂಡ್ರೇ ನಿಮ್ಗೆ ಒಣ್ಸೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬಾಂಡಿಗೆ ಹಾಕ್ಕೊಂಡ್ರೆ ಅದು ಫುಲ್ಲು ಗರಿ ಆಗಿಬಿಡುತ್ತೆ ಬಿಸಿಗೆ. ಅದನ್ನು ಕೂಡ ಸ್ವಲ್ಪ ಗರಿ ಮಾಡಿ ಎತ್ತಾಕೊಂಡು ಬಿಡ್ತಾಯಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಾಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನೂ ಕೂಡ ಚೆನ್ನಾಗಿ ಹುರಿಬೇಕು. ಅಕ್ಕಿನೂ ಕೂಡ ಇದಕ್ಕೆ ಹಾಕ್ಬಿಡ್ಬೇಕು, ಪುಡಿಗೆ ಹಾಕ್ಬಿಡ್ಬೇಕು. ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಒಂದು ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನಿ. ಇದು ಅರಿಶಿನ ಕೊಂಬನ್ನ ಬಿಸಿ ಮಾಡಿ ಆಮೇಲೆ ಕುಟ್ಕೋಬೇಕು. ಬಿಸಿ ಮಾಡೋದ್ರಿಂದ ಕುಟ್ಟಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಬಿಸಿ ಮಾಡ್ತಾಯಿದ್ದೀನಿ. ಇಲ್ಲ ನೀವು ಕುಟ್ಕೊಂಡಾದ್ಮೇಲೆ ಆದರೂ ಬಿಸಿ ಮಾಡಬೇಕು. ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟೇನೆ. ಬೆಚ್ಚಗಾದ್ಮೇಲೆ ಸೈಡ್ಗೆ ಎತ್ತಿಕ್ಕೊಂಬಿಡ್ಬೇಕು ಅದನ್ನು. ಇವಾಗ ಧನಿಯಾ ತೊಗೊಂಡಿದ್ರೆ ಧನಿಯಾ ಹುರ್ಕೊಳ್ಳೋಣ ಅಂತೇಳಿ ಸ್ವಲ್ಪನೇ ಹಾಕೊಂಡು ಹುರ್ಕೊತಾ ಇದ್ದೀರಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋದರೆ ಸೀದೋಗ್ಬಿಡ್ತೀವಿ. ಧನಿಯಾನೂ ಕೂಡ ಬೇಗ ಸೀದೋಗ್ಬಿಡುತ್ತೆ, ನೋಡ್ಕೋತಾ ಇರಬೇಕು. ಫುಲ್ಲು ಒಂಥರ ಬ್ರೌನ್ ಕಲರ್ ಆಗಿಬಿಡುತ್ತೆ. ಕೈ ಆಡ್ತಾನೆ ಇರಬೇಕು, ಮೇಲೆ ಕೆಳಗಡೆ. ಅದನ್ನು ಕೂಡ ಫುಲ್ ಇವಾಗ ಕಾಳುಗಳೆಲ್ಲ ಹುರಿದಾಗೋಯ್ತು. ಇವಾಗ ಧನಿಯಾ ಒಂದು ಹುರ್ಕೊಬೇಕು. ಆಮೇಲೆ ಮೆಣಸಿನ್ಕಾಯಿ ಮೇಯ್ನ್ ಇರೋದು ಅದೇನೆ, ಘಾಟ್ ಆಗಿಬಿಡುತ್ತೆ ಮನೆಯೆಲ್ಲ ಮೆಣಸಿನ್ಕಾಯಿನ. ಹಾಗೆ ನೋಡಿ ಧನಿಯಾನೂ ಕೂಡ ಸ್ವಲ್ಪ ನೋಡಿ ಇಷ್ಟಾಗೋವರೆಗೂ ಅಷ್ಟೇನೆ ಫುಲ್ಲು ಬಿಸಿ ಆಗಿಬಿಟ್ಟಿತ್ತು. ಆರಕ್ಕಂತ ಹಂಗೆ ಬಿಟ್ಬಿಟ್ಟಿದ್ರಿ. ಇವಾಗ ಅದೇನು ನೆಕ್ಸ್ಟು ಇನ್ನೊಂದು 2 ಸತಿ ಇತ್ತು, ಅಲ್ಲೊಂದು ಸ್ವಲ್ಪ ಇದೆ ನೋಡಿ, ಮರದಲ್ಲಿ ಒಂದು ಸ್ವಲ್ಪ. ಧನಿಯಾನು ಕ್ಲೀನ್ ಮಾಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಅದರಲ್ಲೆಲ್ಲ ಮಣ್ಣು ಏನಾದರೂ ಇರುತ್ತೆ ಅಂತೇಳಿ ಕ್ಲೀನ್ ಮಾಡ್ಕೊಂಡು ಹಾಕೋಬೇಕು. ಇವಾಗ ಮೆಣಸಿನ್ಕಾಯಿ ಹುರಿಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಏನಕ್ಕೆ ತುಂಬ ಘಾಟ್ ಆಗಿಬಿಡುತ್ತೆ ಅಂತೇಳಿ. ನೀವು ತಡಿತೀರಾ ಅಂತ ಹೇಳಿದ್ರೆ ಎಣ್ಣೆನ ಸ್ಕಿಪ್ ಮಾಡ್ಬೋದು. ನಾವು ಸ್ವಲ್ಪ ಘಾಟ್ ಕಡಿಮೆ ಆಗಲಿ ಅಂತೇಳಿ ಇದು ಒಂದು ಸತಿನೇ ಎಣ್ಣೆ ಹಾಕ್ಕೊಂಡ್ರೆ ಮತ್ತೆ ಹಾಕ್ಕೊಳಕ್ಕೆ ಹೋಗಿಲ್ಲ ನಾವು. ಸ್ಟಾರ್ಟಿಂಗ್ ಅಷ್ಟೇ ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಡ್ತಾ ಇದ್ದೀರಿ. ಸ್ವಲ್ಪ ಬಿಸಿಲಲ್ಲೇ ಒಬ್ರೊಬ್ರು ಹುರಿಯೋಕ್ಕೆ ಹೋಗಲ್ಲ, ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸ್ಬಿಡ್ತಾರೆ. ನಾವು ಆದರೂ ಬಿಸಿಲಲ್ಲಿ ಒಣಗಿದ್ರೂ ಕೂಡ ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪ ಹುರಿತೀರಿ. ಸ್ವಲ್ಪ ಬ್ರೌನ್ ಕಲರ್ ಆಗೋ ಅಷ್ಟೇ, ಸ್ವಲ್ಪ ಬ್ರೌನ್ ಕಲರ್ ಆಗಿ ಶಕ್ನ ಅದನ್ನು ಎತ್ತಾಕೊಂಡ್ಬಿಡ್ತೀರಿ. ಕೈಯಲ್ಲಿ ಅದನ್ನು ಕೂಡ ಆಡಿಸ್ತಾನೇ ಇರಬೇಕು. ನಮ್ಮ ಅತ್ತೆ ಹುರಿತಿದ್ರು, ನಾನು ಯಾಕಂದರೆ ವೀಡಿಯೋ ಮಾಡ್ತಿದ್ದ ನಂತರ ಸಖತ್ತು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ಘಾಟ್ ಅಂದರೆ ಘಾಟ್ ಆಗಿತ್ತು. ಫುಲ್ಲು ಬಟ್ಟೆ ಕಟ್ಕೊಂಡು ಕೆಮ್ಕೊಂಡು ಈ ವಿಡಿಯೋನ ಮಾಡಿರೋದು. ಪ್ಲೀಸ್ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಹಾಗೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಮಾಡಿ ಹಾಕಿ ಅಂತ ಹೇಳ್ತಾ ಇರೋದಕ್ಕೆ ಅವ್ರಿಗೋಸ್ಕರ ವೀಡಿಯೋನ ನಾನು ಮಾಡಿರೋದು. ನನ್ನ ಫ್ರೆಂಡ್ ಹಾಗೆ ಒಬ್ಬರು ಕೇಳಿದರು, ಪುಡಿ ಮಾಡಿ ತೋರಿಸಿ ಶೀತಲ್ ನಿಮ್ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ನಾನು ರೆಸಿಪಿಗಳೆಲ್ಲ ಶೂಟ್ ಮಾಡ್ತೀನಲ್ಲ, ಅದೆಲ್ಲ ಕಲರ್ ಇರುತ್ತಲ್ಲ ಪುಡಿ ಸಾಂಬಾರು ಕಲರ್, ಅದಕ್ಕೆ ನಿಮ್ಮನೆಗೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ತೋರಿಸಿ ಅಂದಿದ್ರು. ಇವಾಗೆಲ್ಲನೂ ಅದು ಒಂದು ಚೀಲಕ್ಕೆ ಹಾಕೊತಾ ಇದ್ದೀರಿ. ಅದನ್ನು
ಪುಡಿ ಮಾಡಬೇಕಂತ ಹೇಳಿ ಒಂದು ಚೀಲಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಾಗೋಯ್ತು. ಇವಾಗ ಇದು ಎರಡು ಮಿಕ್ಸ್ ಮಾಡಿಬಿಟ್ಟಿದ್ರಿ ಇದನ್ನು, ಗುಂಟೂರು ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಎರಡೂ ಕೂಡ ತೊಟ್ಟು ಬಿಡಿಸಿದ್ನಲ್ವ, ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದೆ. ಅದೆರಡೂ ಕೂಡ ಒಟ್ಟಿಗೆ ಮಾಡ್ಕೊತಾ ಇದ್ದೀರಿ. ನೋಡಿ ಇನ್ನೂ ವೇಲಲ್ಲಿ ಇಷ್ಟೊಂದಿತ್ತು, ಇವಾಗೇ ಕೆಮ್ತಾ ಇದ್ದೀನಿ, ಇನ್ನು ಯಾವಾಗ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಅದನ್ನು ಕೂಡ ಎಲ್ಲ ಹುರ್ಕೊಂಡಾದ್ಮೇಲೆ ಅದನ್ನು ಕುಟ್ಕೊಳ್ಳೋಣ ಅಂತ ಹೇಳಿ ಈಚೆ ಹೋಗೋಣ ಅಂತ ಹೇಳಿದೆ. ನಮ್ಮ ಅತ್ತೆ ಬಾಬಾ ಫುಲ್ಲು ವೇಲಲ್ಲಿ ಇದರಲ್ಲಿ ಸ್ಯಾರಿಲಿ ಹಂಗೆ ಕಟ್ಕೊಂಡ್ಬಿಟ್ಟಿದ್ರು, ಅಷ್ಟು ಗಟ್ಟಾಗ್ಬಿಟ್ಟಿತ್ತು. ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟಿದೆ ಎರಡೂ ಕೂಡ. ಇವಾಗ ನಾನೆಲ್ಲನೂ ಅದಕ್ಕೆ ಹಾಕ್ತಾಯಿದ್ದೀನಿ. ಫುಲ್ಲು ಒಂದು ಅರ್ಧ ತುಂಬೋಯ್ತು ಇದನ್ನು. ಈಚೆ ಕಡೆ ಕುಟ್ಕೊಳ್ಳೋಣ ಅಂತೇಳಿ ನಮ್ಮ ಅತ್ತೆ ಅದನ್ನು ಮುದ್ದೆ ಕೋಲು ಬರುತ್ತಲ್ಲ ಅದರಲ್ಲೆಲ್ಲ ಹೊಡಿತಾ ಇದ್ದಾರೆ. ನಾನು ಇಲ್ಲಿ ಅರಿಶಿನ ಕೊಂಬನ್ನ ಎಲ್ಲ ಕುಟ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಪೀಸ್ ಆಗೋವರೆಗೂ ಅಷ್ಟೇ, ಜಾಸ್ತಿ ಏನು ಬೇಡ, 2 ಭಾಗ ಆಗೋಷ್ಟೇ ಅಷ್ಟು ಕುಟ್ಕೋಬೇಕು. ಜಾಸ್ತಿ ಅದು ಮಿಷಿನ್ಗೆಲ್ಲ ಸಿಕ್ಬಿಡುತ್ತಲ್ವ ಅಂತ ಹೇಳಿ ಸ್ವಲ್ಪ ದಪ್ಪ ಕುಟ್ಕೊಂಡು, ಇವಾಗ ನೋಡಿ ಅದೇ ಬಾಕ್ಸ್ಗೆ ಕಾಳುಗಳು ಹಾಕ್ಕೊಂಡಿದ್ರಲ್ಲ ಅದೇ ಬಾಕ್ಸ್ಗೆ ಇವಾಗ ಮೆಣಸಿನ್ಕಾಯಿನೂ ಕೂಡ ಹಾಕೋತೀರಿ. ಸಖತ್ ಘಾಟ್ ಇತ್ತು ಅಂದರೆ ಅಷ್ಟಿಷ್ಟು ಘಾಟ್ ಇರಲಿಲ್ಲ. ಇವಾಗ ನೋಡಿ ಇಷ್ಟು ಪುಡಿ ಆಗಿರಬೇಕು. ನಮ್ಮ ಮಮ್ಮಿ ಮನೆ ಹತ್ರ ಎಲ್ಲ ಅವರೇ ಮೆಣಸಿನ್ಕಾಯಿನ ಪುಡಿ ಮಾಡೋಕ್ಕೆ ಮಿಷಿನ್ ಇರುತ್ತೆ, ಅವರೇ ಪುಡಿ ಮಾಡಿಬಿಟ್ಟು ಆಮೇಲೆ ಹಾಕ್ಕೊತಾರೆ. ನಮ್ಮ ಮನೆ ಹತ್ರ ಆ ಥರ ಎಲ್ಲ ಬೈತಾರೆ, ಎಲ್ಲ ನಾವೇ ಮನೆಯಿಂದ ಪುಡಿ ಮಾಡ್ಕೊಂಡು ಬರಬೇಕು, ಪೀಸ್ ಮಾಡ್ಕೊಂಡು ಬರಬೇಕು ಅಂತೇಳಿ. ಇವಾಗ ನಮ್ಮ ಅತ್ತೆ ಫುಲ್ಲು ಮಿಕ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಕಾಳುಗಳಾಗಿರ್ಬೋದು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇವಾಗ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಮನೇಲೆಲ್ಲ ಕಸ ಗುಡಿಸಿ ಎಲ್ಲ ಮನೇಲೆಲ್ಲ ಖಾರದ ಪುಡಿ ಸಾಮಾನೆಲ್ಲ ಹಂಡ್ಬಿಟ್ಟಿದ್ನಲ್ವ, ಸರಿ ಬೆಳಗ್ಗೆನೂ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೆ. ಹಾಗೂ ಇವಾಗ ಒಂದು ಸತಿ ಕಸ ಎಲ್ಲ ಗುಡಿಸ್ಬಿಟ್ಟು ನಾನು ನೀವು ಹೋಗ್ಬಿಟ್ಟು ಬನ್ನಿ ನೀವು ಒಬ್ಬರೇ ಅಂತ ಅಂದೆ. ಸರಿ ನಮ್ಮ ಮನೆ ನಿಯರ್ ಬೈಯೇ ಇರೋದು, ಸ್ವಲ್ಪ ದೂರನೇ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ನೀನು ಅಷ್ಟೊತ್ತಿಗೆಲ್ಲ ಖಾರದ ಪುಡಿ ಆರ್ಸೋಕ್ಕೆಲ್ಲನೂ ಚೀಲ ಆರಿಸಿ ರೆಡಿ ಮಾಡಿರು, ನೀವು ಕಸ ಎಲ್ಲ ಗುಡಿಸಿ ಅಂತ ಹೇಳಿದ್ರು. ಸರಿ ಅವ್ರು ಹೋಗಲಿ ಅಂತೇಳಿ ಅಕ್ಕಿನ ಲಾಸ್ಟಲ್ಲಿ ಅಕ್ಕಿ ಮಾತ್ರ ಮರ್ತೋಗಬೇಡಿ, ಇಲ್ಲ ನೀವು ಅಕ್ಕಿ ಆದರೂ ತೊಗೋಬೋದು, ಇಲ್ಲಾಂದರೆ ಇದೇನಪ್ಪ ತೊಗರಿಬೇಳೆ ಮತ್ತು ಹುಳ್ಳಿಕಾಳು ಅದನ್ನು ಲಾಸ್ಟಲ್ಲಿ ಬೀಸಕ್ಕೆ ತೊಗೋಬೋದು ನೀವು. ಲಾಸ್ಟಲ್ಲಿ ಪುಡಿಯೆಲ್ಲ ಆದಮೇಲೆ ಅದೆಲ್ಲ ಮಿಷಿನ್ಗೆ ಅಂಟ್ಕೊಂಡಿರುತ್ತೆ, ಸ್ವಲ್ಪ ಅಕ್ಕಿನ ಹಾಕ್ತಾರೆ. ಇವಾಗ ನೋಡಿ ಹೆಂಗೆ ಕಲರ್ ಬಂದಿದೆ ಪುಡಿ. ಇವಾಗ ಬೀಸ್ಕೊಂಡು ನಮ್ಮ ಅತ್ತೆ ತೊಗೊಂಡು ಬಂದರು, ನಾನೆಲ್ಲ ಕ್ಲೀನ್ ಮಾಡಿದೆ ಅಷ್ಟೊತ್ತಿಗೆ ಮನೆಯೆಲ್ಲ. ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಇದನ್ನು ಸುಮಾರು 6 kg ಪುಡಿ ಸಿಕ್ತಂತೆ. 6 kgಗೆ ಸ್ವಲ್ಪ ಕಡಿಮೆ ಇರ್ಬೋದೇನೋ, 5 kg ಅಂದ್ಕೊಳ್ಳಿ, 5.5 kg ಪುಡಿ ಸಿಕ್ತಂತೆ. 1 kg ಖಾರದ ಪುಡಿಗೆ 5 kg ಪುಡಿ, ನೀವೇ ಲೆಕ್ಕ ಹಾಕ್ಕೊಳ್ಳಿ. 2 kg ಮಾಡಿದ್ರೆ 10 kg ಸಿಗುತ್ತೆ. 2 kg ಸಾಮಾನು ಅಷ್ಟು ತೊಗೊಂಡ್ರೆ 10 kg ಪುಡಿ ಸಿಗುತ್ತೆ. ಇದು ಕರೆಕ್ಟಾಗಿ ನಮ್ಗೆ 1 ವರ್ಷ ಬರುತ್ತೆ ಫ್ರೆಂಡ್ಸ್. ಇದು 1 ವರ್ಷ ಬರುತ್ತೆ ನಮಗೆ. ಇದೇ ನಾವು ಬೇಳೆ ಸಾಂಬಾರಿಗೂ ಇದೇ ಯೂಸ್ ಮಾಡೋದು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಎಲ್ಲದಕ್ಕೂ ಇದೇ ಒಂದೇ ಪುಡಿ ನಾವು ಯೂಸ್ ಮಾಡೋದು. ಆಲ್ ಇನ್ ಒನ್ ಪೌಡರ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಹಾಕ್ಬೋದು, ಚಿಕನ್ ಸಾಂಬಾರು ಎಲ್ಲದಕ್ಕೂ ಹಾಕ್ಬೋದು. ಹಾಗೆ ಇದನ್ನು ಒಣಗೆಲ್ಲ ಸ್ವಲ್ಪ ಎಲ್ಲ ಬಿಸಿ ಎಲ್ಲ ತಣ್ಣಕ್ಕಾದ್ಮೇಲೆ ಜಲ್ಡಿ ಮಾಡಿ ಡಬ್ಬಕ್ಕೆ ಹಾಕ್ಕೊಂಡು ಮಾಡಿಕೊಂಡೆ. 3 ಬಾಕ್ಸ್ ಬಂತು. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಈ ಖಾರದ ಪುಡಿ ರೆಸಿಪಿ ಏನಾದರೂ ನಿಮಗೇನೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.